IAS ಆಫೀಸರ್ಸ್ ಅಂದ ತಕ್ಷಣ ಬೇಸಿಕಲಿ ಒಂದ್ ನೋಷನ್ ಇದೆ, ಅಂದ್ರೆ ಪವರ್, ಸ್ಯಾಲರಿ, ರೆಸ್ಪೆಕ್ಟ್ ಮತ್ತೆ ಒಂದ್ ಲೀಡರ್ಶಿಪ್ ಕ್ವಾಲಿಟೀಸ್. ಇದಿಷ್ಟು ವಿಷಯಗಳು ಸಾರ್ವಜನಿಕರಿಗೆ ಓ ವಾವ್ ಇದೊಂದ್ ಜಾಬ್ ನಂಗೆ ಸಿಕ್ಕರೆ ಸಾಕಪ್ಪ ಲೈಫ್ ಅಲ್ಲಿ ಅಂತ ಅನ್ನಿಸ್ತಿರುತ್ತೆ. ಬಟ್ ಒಬ್ಬ ಕಾಮನ್ ಮ್ಯಾನ್ಗೆ ಗೊತ್ತಿಲ್ಲದೆ ಇರೋ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಆ ರಿಯಾಲಿಟಿ ಮತ್ತೆ ಫ್ಯಾಂಟಸಿ ಮಧ್ಯ ನೀವು ನಿಮ್ ಕೆಲಸನೂ ಮಾಡ್ತಾ ಇರ್ತೀರಾ. ಸೊ ಆ ಚಾಲೆಂಜಸ್ ಏನು? ಲೆಟ್ ಮಿ ಪುಟ್ ಇಟ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್. ನೀವು ಹೇಳಿದ್ ಖಂಡಿತ ನಿಜ. ಆಸ್ ಅ ಲೇಮನ್ ಆ ತರಾನೇ ಕಾಣುತ್ತೆ ಇದೆಲ್ಲ. ಒಂದು ಐಡಿಯಲ್ ಲೈಫ್, ಐಡಿಯಲ್ ಕರಿಯರ್ ಅಂತ ಅನ್ಸುತ್ತೆ ಡೆಫಿನೆಟ್ಲಿ. ಬಟ್ ಫಾರ್ ಮೀ ಸಿನ್ಸ್ ಲಾಸ್ಟ್ 2 years ಇನ್ ದಿಸ್ ಪೊಸಿಷನ್, ಐ ಕುಡ್ ಸೇ ಐ ಆಮ್ ವರ್ಕಿಂಗ್ 3 years. 3 ಪಟ್ಟು ಬೇರೆ ಕೆಲಸದವ್ರಿಗಿಂತ ಹೆಚ್ಚಿನ ಕೆಲಸ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾಟ್ ಟು ಡೀಮೀನ್ ಅದರ್ ಪ್ರೊಫೆಷನ್ಸ್ ಆರ್ ಕೆರಿಯರ್ಸ್, ಬಟ್ ಆಸ್ ಐ ಆಮ್ ವರ್ಕಿಂಗ್ ಇನ್ ಮಿನಿಸ್ಟ್ರಿ, ಇವಾಗಿನ ಒಂದು 10 ವರ್ಷಗಳ ಹಿಂದಿನ ಸರ್ಕಾರದಿಂದ ಅಂತ ಹೇಳೋದಾದ್ರೆ, ನಾವು ತುಂಬಾ ದೊಡ್ಡ ಗೋಲ್ಗಳನ್ನ, ದೊಡ್ಡ ಗುರಿಗಳನ್ನ ಇಟ್ಕೊಂಡು ಭಾರತ ಸರ್ಕಾರ ಇವಾಗ ಕೆಲಸ ಮಾಡ್ತಾ ಇದೆ. ಎಲ್ಲಾರ್ಗೂ ಗೊತ್ತು 5 trillion ಎಕಾನಮಿನ ನಾವು ರೀಚ್ ಆಗ್ಬೇಕು ಅಂತ ಹೇಳಿ. ಇಟ್ಸ್ ನಾಟ್ ಅ ಸಿಂಪಲ್ ಸ್ಮಾಲ್ ಗೋಲ್. ಇಫ್ ಯು ಹ್ಯಾವ್ ಟು ರೀಚ್ ದಟ್ ಗೋಲ್, ಈ ಎಲ್ಲಾ ಸಿಸ್ಟಮ್ಸ್ ಪ್ಲೇಸ್ ನಲ್ಲಿ ಇರಬೇಕು, ವಿಚ್ ಬಿಗಿನ್ಸ್ ವಿತ್ IAS ಆಫೀಸರ್ಸ್. ಸೊ IAS ಆಫೀಸರ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ಸೆಕ್ರೆಟರಿ ಲೆವೆಲ್ ಟಿಲ್ ಒಂದು ಕಮಿಷನರ್ ಆಗಿರ್ಬೋದು, ಒಬ್ಬ ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಮಿಷನರ್ ವರ್ಗೂನು ಸಹ ದೇ ಆರ್ ಹ್ಯಾಂಡ್ಲಿಂಗ್ ದ ಎಂಟೈರ್ ಎಂಜಿನ್ ರನ್ ಮಾಡ್ತಾ ಇರೋದೇ ಈ ಒಂದು ಸೆಕ್ಷನ್ ಆಫ್ ದ ಆಫೀಸರ್ಸ್ ಅಂತ ಹೇಳ್ಬೋದು. ಸೊ ಅಟ್ ದ ಸೇಮ್ ಟೈಮ್ ಜನಗಳಿಗೆ ಕಾಣುವಂತ ಏನು ಫೆಸಿಲಿಟೀಸ್ ಅದ್ರ ಜೊತೆಗೆ ತುಂಬಾನೇ ಜವಾಬ್ದಾರಿಗಳು ಬರುತ್ತೆ. ಟು ಪುಟ್ ಇಟ್ ಇನ್ ದಿಸ್ ವೇ, 24/7 ಅಂತಾನೆ ಹೇಳ್ಬೋದು. ದ ವರ್ಕ್ ಪ್ರೊಫೈಲ್, ವಿ ಡೋಂಟ್ ಹ್ಯಾವ್ ಎನಿ ಕನ್ಫೈನ್ಡ್ ಟೈಮಿಂಗ್ಸ್. It is 24/7 duty what we are into. Okay. Ega, I mean, though it is on weekends or you're on your personal leaves, you are answerable. You are accountable for your work, and you have to pick your call. It is not like after 5 o'clock I'll switch off my phone ಅನ್ನೋತರ ಇಲ್ಲ. So we have to answer the calls. We are accountable and responsible more than anything. ಅದೇನು ಫೋರ್ಸ್ ಅಥವಾ ಪ್ರೆಷರೈಸ್ಡ್ ಅಲ್ಲ. We have to do it. ಆ ತರದ್ದು ಒಂದು ಸಿಚುವೇಶನ್ ಇರುತ್ತೆ, ಆ ಥರವಾದಂತ ಒಂದು ಜವಾಬ್ದಾರಿ ಇರುತ್ತೆ ನಮ್ಮ ಮೇಲೆ. ನಾವು ಎಷ್ಟೇ ಹೊತ್ನಲ್ಲಾದ್ರೂ ಅದು ಇದು ಅಂತ ಹೇಳ್ದೆ ನಾವೇ ಬೈ ಅವರ್ ಸೆಲ್ಸ್ ವಿ ಡೂ ಇಟ್.